ಪೇರೆಂಟಿಂಗ್ ಅನ್ನೋದು ಯಾವ ರೀತಿಯಾಗಿ ಇರಬೇಕು ಅನ್ನೋದಕ್ಕೆ ಒಂದು ಸ್ಟೋರಿ. ಒಂದು ಹುಡುಗ ಅವ್ರ ತಂದೆ ತಾಯಿ ಹತ್ರ ಹೋಗಿ ಹೇಳ್ತಾನೆ, ನನಗೊಂದು ಆಸೆ ಇದೆ, ಸ್ಕೂಲ್ ಹೇಗಿದ್ದರೂ ರಜೆ ಆಗಿದೆ, ನಾನು ಒಬ್ಬನೇ ಟ್ರೈನಲ್ಲಿ ಟ್ರಾವೆಲ್ ಮಾಡಿಕೊಂಡು ಅಜ್ಜಿ ಹತ್ರ ಹೋಗಬೇಕು ಅಂತ ಹೇಳ್ತಾನೆ. ಆವಾಗ ಅವನ ತಾಯಿ ಹೇಳ್ತಾಳೆ, ಇಲ್ಲ, ನೀನು ಇನ್ನೂ ಚಿಕ್ಕವನಿದೆಯಾ, ನಿನ್ನ ಒಬ್ಬನೇ ಹಾಗೆಲ್ಲ ಕಳಿಸೋದಕ್ಕಾಗಲ್ಲ ಅಂತ ಹೇಳ್ತಾಳೆ. ಆದರೆ ಆ ಹುಡುಗ ತುಂಬಾ ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಇಲ್ಲ ನಾನು ಹೋಗಲೇಬೇಕು, ನಾನು ಒಬ್ಬನೇ ಟ್ರಾವೆಲ್ ಮಾಡಲೇಬೇಕು ಅಂತ. ಆಗ ಅವ್ರ ತಂದೆ ಓಕೆ ಅಂತ ಹೇಳಿ ಪರ್ಮಿಷನ್ ಕೊಟ್ಟು ಅವನನ್ನು ಟ್ರೈನ್ ಹತ್ತಿಸ್ಲಿಕ್ಕಂತ ಹೋಗ್ತಾನೆ. ಆಗ ಅವನ ತಂದೆ ಒಂದು ಲೆಟರನ್ನು ಬರೆದು, ಟ್ರಾವೆಲ್ ಮಾಡೋ ಸಮಯದಲ್ಲಿ ಇನ್ ಕೇಸ್ ನಿನಗೇನಾದರೂ ಭಯ ಅಂತ ಅನಿಸಿದರೆ ಆ ಸಮಯದೊಳಗೆ ಈ ಲೆಟರನ್ನು ಓದು ಅಂತ ಹೇಳಿ ಅವನ ಜೇಬಲ್ಲಿ ಒಂದು ಲೆಟರನ್ನು ಇಡ್ತಾನೆ. ಆ ಹುಡುಗ ತುಂಬ ಖುಷಿಯಿಂದ ಟ್ರೈನನ್ನು ಹತ್ತಿ ಟ್ರಾವೆಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮನೆ ಬಿಟ್ಟು ಬಂದಿದೆಯಾ, ಒಬ್ಬನೇ ಇದೆಯಲ್ಲ, ನಿನ್ನ ಪೇರೆಂಟ್ಸ್ ಇಲ್ವಾ, ನಿನ್ನ ಹೆಸರೇನು, ಎಲ್ಲಿ ಹೋಗ್ತಾ ಇದೆಯಾ ಅಂತ ಸುಮಾರು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವನಲ್ಲಿ ಭಯ ಹುಟ್ಕೊಳ್ಳುತ್ತೆ. ಆವಾಗ ಆ ಲೆಟರನ್ನು ತೆಗೆದು ಓದ್ತಾನೆ ಅವನು. ಅದರಲ್ಲಿ ಅವ್ರ ತಂದೆ ಬರೆದಿರ್ತಾನೆ, ಮಗು ಯಾವುದೇ ಕಾರಣಕ್ಕೂ ಭಯ ಪಟ್ಕೊಳ್ಬೇಡ, ಇದೇ ಟ್ರೈನಿನ ಲಾಸ್ಟ್ ಬೋಗಿಯೊಳಗೆ ನಾನು ಹತ್ತಿದ್ದೀನಿ ಅಂತ ಹೇಳಿ ಬರೆದಿರ್ತಾನಂತ. ಸೊ ಈ ಸ್ಟೋರಿಯಿಂದ ನಾವೇನು ತಿಳ್ಕೊಳ್ತೇವೆ ಅಂತಂದ್ರೆ, ನಮ್ಮ ಮಕ್ಕಳು ಏನನ್ನಾದರೂ ಹೊಸದಾಗಿ ಟ್ರೈ ಮಾಡ್ತೀನಿ ಅಂತಂದಾಗ ಅವರನ್ನು ತಡಿಬಾರ್ದು, ಮಾಡ್ಲಿಕ್ಕೆ ಬಿಡಬೇಕು. ಬಟ್ ಪೇರೆಂಟ್ಸ್ ಆದವರು ಯಾವಾಗಲೂ ಅವ್ರ ಮೇಲೆ ಒಂದು ಕಣ್ಣನ್ನು ಇಟ್ಟಿರಬೇಕು. ಸೊ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.